ಮೇಡಮ್ ಹೇಳ್ದಂಗೆ ಆರೋಗ್ಯನೇ ಇವತ್ತು ಇಂಪಾರ್ಟೆಂಟ್. ಎಸ್, ಆರೋಗ್ಯ ಇದ್ದರೆ ಬೇಕಾದ್ರೂ ನಾವು ಬರ್ಬೋದು. ಈಗ ಆರೋಗ್ಯ ಚೆನ್ನಾಗಿರೋದಕ್ಕೆ ನಾವು ಇಲ್ಲಿ ತನಕ ಬಂದಿರೋದು. ಖಂಡಿತ ಅವ್ರು ಹೇಳ್ದಂಗೆ ಆರೋಗ್ಯ ಜೊತೆಗೆ ಆದಾಯನೂ ಪಡ್ಕೋಬೋದು. ಅದನ್ನು ನಾವು ಹೆಂಗೆ ಟೀಮ್ ಕಟ್ಕೊಂಡು ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಇರುತ್ತೆ. ಖಂಡಿತ ನಾವು ತಾಳ್ಮೆಯಿಂದ ತಗೋಬೇಕು, ಯಾವುದನ್ನು ಆಸೆ ಪಡಬಾರ್ದು. ನೋಡಿ ಕೇಳ್ತಾ ಅರ್ಧ ಅದಕ್ಕೆ ಬಿಟ್ಟು ಹೊರಟೋದ್ರೆ ಗೊತ್ತಾಗಲ್ಲ ಪೂರ್ತಿ. ಹೌದು, ಅದಕ್ಕೆ ಕೇಳಬೇಕು. ಇದು ನನಗೆ ಇಷ್ಟ ಆಯಿತು. ಮಾತಾಡಿದ್ರು ಅಷ್ಟು ಏನೋ ಇದು ಸಿಲ್ಲಿ ಏನೋ ಅಂತ ಅನ್ಸೋದು. ಕರೆಕ್ಟಾಗಿ ಇಲ್ಲಿ ನಾವು ಬಂದು ಕ್ಲಿಯರ್ ಆಗಿ ತಿಳ್ಕೊಂಡ ಮೇಲೆ ಗೊತ್ತಾಗೋದ್ರ ಬಗ್ಗೆ. ಹೌದು, ಹೋಗ್ತಾ ಹೌದು. ಮತ್ತು ಇಂದ್ರ ಅವರು ಇನ್ನೊಬ್ಬರು ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಅವರಿಬ್ಬರು ಬಂದು ನನಗೆ ಗ್ಯಾಸ್ಟ್ರಿಕ್ ಬಗ್ಗೆ ಕೊಟ್ಟರು. ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ಇವತ್ತು ಮೀಟಿಂಗ್ ಇದೆ, ಬರಲೇಬೇಕು ಅಂದರು. ಅದಕ್ಕೆ ನಾನು ಬಂದೆ ಮೇಡಮ್. ರಿಸಲ್ಟ್ ಹೇಗಿದೆ ಮೇಡಮ್? ಎಷ್ಟು ದಿನ ಆಯ್ತು ತಗೊಂಡು? 15 ದಿನ ಆಯ್ತು ಮೇಡಮ್. 15 ದಿನಕ್ಕೆ ಚೇಂಜಸ್ ಕಾಣಿಸ್ತಿದೆ? ಖಂಡಿತ. ಪ್ರಾಡಕ್ಟ್ ಯೂಸ್ ಮಾಡಿ ರಿಸಲ್ಟ್ ಬಂದ್ಮೇಲೆ ಬಂದು ಮಾತಾಡ್ತಾರಲ್ವಾ, ಈ ಖುಷಿ ಬೇಕು. ಯಾಕಂದ್ರೆ ಪ್ರಾಡಕ್ಟ್ ರಿಸಲ್ಟ್ ಮಾಡಿ ಡೌಟ್ಸ್ ಇರುತ್ತೆ. ಇವ್ರು ಆಲ್ರೆಡಿ ಪ್ರಾಡಕ್ಟ್ ನ ಯೂಸ್ ಮಾಡಿ ಜಸ್ಟ್ 15 ಡೇಸ್ ಇವ್ರ ಗ್ಯಾಸ್ಟ್ರಿಕ್ ನ ಕ್ಲಿಯರ್ ಆಗ್ತಾ ಇದೆ ಅನ್ನೋ ಒಂದು ರಿಸಲ್ಟ್ ತಗೊಂಡು ಬಂದಿದ್ದಾರೆ ಅಲ್ವಾ, ಇವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಎಸ್, ಇದ್ರಲ್ಲಿ ರಿಸಲ್ಟ್ ಇದೆ, ನಾನು ಈ ಸಂಸ್ಥೆಯಲ್ಲಿ ವರ್ಕ್ ಮಾಡ್ಬೋದು ಅನ್ನೋದೊಂದು ಖುಷಿ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಆದಷ್ಟು ಬೇಗ ನಮ್ಮಲ್ಲಿ ಒಳ್ಳೆ ಅಚೀವ್ಮೆಂಟ್ ಮಾಡಿ, ಆದಷ್ಟು ಬೇಗ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡಿಕೊಂಡು ಒಳ್ಳೆ ಇನ್ಕಮ್ ನ ಮಾಡಿ.